ಮತ್ತೆ ಪಾಕ್ ಕುತಂತ್ರ 115 ಕಡೆ ಹೈ ಅಲರ್ಟ್. ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಪುಲ್ವಾಮಾ ದಾಳಿ ಬೆನ್ನಲ್ಲೇ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಏರ್ ಸ್ಟ್ರೈಕ್ ನಂತರ ಹೆಚ್ಚಾಗಿದೆ ಸೆಕ್ಯೂರಿಟಿ. ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ದೇಶದಲ್ಲೇ ಹೆಚ್ಚಿದೆ ಭದ್ರತೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಹೈ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು. ಪುಲ್ವಾಮಾ ದಾಳಿಯ ಬೆನ್ನಲ್ಲೇ ಈ ರೀತಿಯಾಗಿ ಹೈ ಸೆಕ್ಯೂರಿಟಿಯನ್ನ ಮಾಡಲಾಗ್ತಾ ಇದೆ. ಕರಾವಳಿ ಭಾಗದ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಎಲ್ಲ ರಾಜ್ಯದ ಪೊಲೀಸರಿಗೂ ಕೂಡ ಎಚ್ಚರದಿಂದ ಇರೋದಕ್ಕೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಕೋಸ್ಟ್ ಗಾರ್ಡ್ ಗಳಿಗೆ ಸೆಕ್ಯೂರಿಟಿ ಹೆಚ್ಚಿಸಲು ಆದೇಶವನ್ನ ಹೊರಡಿಸಲಾಗಿದೆ. ಗುಜರಾತ್ ನಿಂದ ಕನ್ಯಾಕುಮಾರಿವರೆಗೂ ಕೂಡ ಕಂಪ್ಲೀಟ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಸೆಕ್ಯೂರಿಟಿಯನ್ನ ಹೆಚ್ಚಿಸುವಂತೆ ಕೂಡ ಸೂಚನೆಯನ್ನ ನೀಡಲಾಗಿದೆ. 115 ಪ್ರದೇಶವನ್ನ ಗುರುತಿಸಿದೆ ಕೋಸ್ಟ್ ಗಾರ್ಡ್. 115 ಸೂಕ್ಷ್ಮ ಪ್ರದೇಶ ಗುರುತಿಸಿ ಕಂಪ್ಲೀಟ್ ಹೈ ಅಲರ್ಟ್ ಇಂದ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಪಾಕಿಸ್ತಾನದ ಕುತಂತ್ರ ನಡೆಗೆ ಕೇಂದ್ರದ ಮಾಸ್ಟರ್ ಪ್ಲಾನ್ ಇದು. ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಭದ್ರತೆಯಿಂದ ಹೆಚ್ಚು ಕಮ್ಮಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಲ್ವಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಲ್ವಿನ್, ಪುಲ್ವಾಮಾ ದಾಳಿ ಆದ್ಮೇಲೆ ಯಾವ ರೀತಿಯಾಗಿ ಕರಾವಳಿ ಭಾಗದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಕೈಗೊಂಡಿದೆ ಕೇಂದ್ರ ಸರ್ಕಾರ, ಸೂಚನೆಯನ್ನ ನೀಡಿದೆ ಅಂತ? ಪೃಥ್ವಿರಾಜ್, ಕರಾಳ ದಿನವಾಗಿರುವಂತಹ ಫೆಬ್ರವರಿ 14 ದಿನ ಏನು ಪುಲ್ವಾಮಾ ಅಟ್ಯಾಕ್ ನಡೆದಿತ್ತು, ಅದರ ನಂತರ ಕೇಂದ್ರ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸಿ ಇದಕ್ಕೆ ಬೇಕಂತ ಒಂದು ಪೂರ್ವ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿದೆ ಅಂತ ಹೇಳಬಹುದು. ಈಗ ನೋಡಬಹುದು, ಹೆಚ್ಚಾಗಿ ನಮ್ಗೆ ಪಾಕಿಸ್ತಾನದಿಂದ ನಮ್ಮ ಕನ್ಯಾಕುಮಾರಿವರೆಗೆ ಭಾರತದ ಗಡಿ ಪ್ರದೇಶ ಏನಿದೆ, ಕೋಸ್ಟಲ್ ಬೋರ್ಡ್ ಏನಿದೆ, ಇದು ತುಂಬಾ ಸೆನ್ಸಿಟಿವ್ ಆಗಿರುವ ಕಾರಣ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು. ಅಲ್ಲದೆ ಈ ಭದ್ರತೆಯ ಮುಖ್ಯವಾಗಿ ಈ ಪಾಕಿಸ್ತಾನ ಏನು ಕಾಶ್ಮೀರ ಅಥವಾ ಹೆಚ್ಚಿನ ನಮ್ಮ ದಕ್ಷಿಣ ಭಾಗದಲ್ಲಿ ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ದಿಕ್ಕು ತಪ್ಪಿಸಿ ಕೋಸ್ಟಲ್ ರೇಂಜ್ ಅಲ್ಲಿ ಬಂದು ಯಾವಾಗ್ಲೂ ಅಟ್ಯಾಕ್ ಮಾಡಬಹುದು. ಈ ಹಿಂದೆನೂ 2008 ಅಟ್ಯಾಕ್ ಆಗಿರ್ಬೋದು, ಇದ್ರಾಗಿರ್ಬೋದು, ಈ ಮಧ್ಯದಲ್ಲಿ ಈ ತರ ನಡೆದಿತ್ತು. ಹಾಗಾಗಿ ಕೋಸ್ಟಲ್ ಸೆಕ್ಯೂರಿಟಿನ ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ಅಲ್ವಿನ್ ನಿಮ್ಮೆಲ್ಲ ಮಾಹಿತಿಗಾಗಿ.